ಆರ್ ನಗರ ಕ್ಷೇತ್ರದ ಶಾಸಕರಾದಂತ ಮುನಿರತ್ನಂ ಅವರು ನಾಲಾಯಕ್ ಶಾಸಕ. ಈಗ ಆಲ್ರೆಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾತಾಗಿದೆ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಈಗ ಆಲ್ರೆಡಿ ಈ ಕ್ಷಣದಿಂದ ನೋಡ್ತಾ ಇದ್ರೆ ತಮ್ಮ ಮಾಧ್ಯಮದ ಹತ್ರನೇ ಮಾತಾಡ್ತಾರೆ. ವ್ಯಕ್ತಿ ನಂದೆಲ್ಲ ಆಡಿಯೋ ಅಂತ ಹೇಳ್ತಾ ಇದ್ದಾನೆ. ವ್ಯಕ್ತಿ ಎಷ್ಟು ಇವ್ರ ವಿರುದ್ಧವಾಗಿ ಕೊಲೆ ಪ್ರಕರಣಗಳಿದೆ, ತನಿಖೆ ಮಾಡಕ್ ಬಂದಾಗ ಕೊಲೆ ಪ್ರಕರಣಗಳಿದೆ, ಮತ್ತೆ ಈ ಬೆದರಿಕೆ ಹಾಕಿರುವಂತ ವಿಚಾರಗಳು, ಮತ್ತೆ ವೋಟರ್ ಐಡಿನ ನಕಲಿ ಮಾಡಿರುವಂತ ವ್ಯಕ್ತಿ ಈ ಶಾಸಕ. ಇವತ್ತು ಎರಡೂ ಜಾತಿಗಳನ್ನು ಗಲಭೆ ತರುವಂತ ಕೆಲಸ ಮಾಡಿರುವಂತ ಈ ನಾಲಾಯಕ ಮುನಿರತ್ನನ್ ಆದಷ್ಟು ಬೇಗ ಈ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರರವರು ಆದಷ್ಟು ಬೇಗ ಈ ವ್ಯಕ್ತಿನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಈ ಭಾರತ ಭೀಮಸೇನೆ ಒತ್ತಾಯ ಮಾಡ್ತಿದೆ. ಮತ್ತೆ ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಇಡೀ ದೇಶವನ್ನೇ ಹಾಳು ಮಾಡುವಂತ ಕೆಲಸ ಈ ಶಾಸಕ ಮುನಿರತ್ನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ವಿರುದ್ಧ ಕಾನೂನು ರೀತಿ ಕ್ರಮ ಕೈ ಜರುಗಿಸ್ಲಿಲ್ಲ ಅಂದ್ರೆ ಬಿಜೆಪಿ ಪಕ್ಷದಿಂದ ವಜಾಗೊಳಿಸ್ತಿಲ್ಲ ಅಂತ ಪಕ್ಷದಲ್ಲಿ ಬಂದಾಗ ಭಾರತ ಭೀಮಸೇನೆ ಎಲ್ಲ ರಾಜ್ಯ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಕೂಡ ಕರೆ ಕೊಟ್ಟು ಶಾಸಕ ಮುನಿರತ್ನ ಮನೆ ಮುಂಭಾಗ ತಮಟೆ ಚಳುವಳಿ ಮಾಡಿ ವಜಾಗೊಳಿಸೋವರೆಗೂ ಬಿಜೆಪಿ ಪಕ್ಷದ ವಿರುದ್ಧ ಹೋರಾಟ ಮಾಡಕ್ಕೆ ಭಾರತ ಭೀಮಸೇನೆ ರೆಡಿಯಾಗಿದೆ. ಹಾಗೆ ಈಗ ಅವ್ರು ಕೊಡ್ತಾ ಇರೋ ಸ್ಟೇಟ್ಮೆಂಟ್ ಅವೆಲ್ಲ ಮಾಧ್ಯಮ ಮಿತ್ರರು ನೋಡ್ತಾ ಇದೀರಿ. ಏನಂತ, ನಂದೇ ಇದು ವಾಯ್ಸ್ ರೆಕಾರ್ಡಿಂಗ್ ಅಲ್ಲ ಅಂತ. ಅದನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಕಾನೂನು. ಈಗಿನ ಸರ್ಕಾರ ಇದೆ, ಈ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿರುವಂತ ಪರಮೇಶ್ವರ್ ಅವರು, ಇದು ಹೆಚ್ಚಿನ ಜವಾಬ್ದಾರಿ ಅವ್ರಿಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ವ್ಯಕ್ತಿ ವಿರುದ್ಧ ನೀವೇನಾನ ಕಾನೂನು ರೀತಿ ಕ್ರಮ ಜರುಗಿಸ್ತೀನಿ ಅಂತ ಪಕ್ಷದಲ್ಲಿ ಇಡೀ ಆರ್ ನಗರ ಗಲಭೆ ಹೇಳೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ. ಆದಷ್ಟು ಬೇಗ ಈ ವ್ಯಕ್ತಿ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಈ ವಾಯ್ಸ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ. ತಾವೆಲ್ಲರ ಮಾಧ್ಯಮ ನೋಡಿದಿರ ಆಲ್ರೆಡಿ. ಅದನ್ನೆಲ್ಲ ಗೊತ್ತಾದ ನಂತರ ಔಸ್ಕೊಳ್ಳೋ ವ್ಯವಸ್ಥೆ ಇರ್ಲಿಲ್ಲ ಅವರಲ್ಲಿ. ಹೋಗಿ ಎಲ್ಲೋ ಒಂದು ಗೆಸ್ಟ್ ಹೌಸ್ ಅಲ್ಲಿ ಔಸ್ಕೊಂಡಿದ್ದಾನೆ. ನಂದಲ್ಲ ಅಂತ ಮೇಲೆ ಫೈಟ್ ಮಾಡ್ಬೋದಿತ್ತು. ಯಾವುದೋ ಒಂದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರು ಕೋರ್ಟ್ ಮುಖಾಂತರ ಹೋಗಿ ಸ್ಟೇ ತಗೊಂಡ್ಬರ್ಬೋದಿತ್ತು. ನಾವು ದಲಿತ ಸಂಘಟನೆ ಎಲ್ಲಿ ಎಚ್ಚೆತ್ತಾಗ ಏನಾಗ್ತದೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅನ್ಯಾಯ ಆಗೋದನ್ನ ಕಣ್ಣಿಂದ ನೋಡ್ಕೊಂಡು ನಿಂತ್ಕೋಬೇಡಿ ಅಂತ. ಇವತ್ತು ನಾವು ಧ್ವನಿ ಎತ್ತಿದ ತಕ್ಷಣ ಕರ್ನಾಟಕ ಪೊಲೀಸ್ ಇಮಿಡಿಯೇಟ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ. ನಾವು ಕರ್ನಾಟಕ ಪೊಲೀಸ್ಗೆ ಮೊದಲನೇಗೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದೀವಿ. ನಂತರ ಈ ವ್ಯಕ್ತಿ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾತಿ ಏನಿದೆ ಸೆಕ್ಷನ್, ಆ ಸೆಕ್ಷನ್ ಪ್ರಕಾರವಾಗಿ ಅವನ್ನ ಜೈಲಿಗೆ ಕಳಿಸ್ಬೇಕು. ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿನ ನೋಡಿ ಮತ್ತೆ ಯಾವ ಶಾಸಕರುಗಳು ಕೂಡ ಯಾವುದೇ ವ್ಯಕ್ತಿ ಆಗಿರ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಕೆಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇರೋದ್ರಿಂದ ಯಾರೂ ಕೂಡ ಜಾತಿ ನಿಂದನೆ ಮಾಡುವಂತದ್ದು ಇಲ್ಲ. ಈ ಕಿಡಿಗೇಡಿ ಮುನಿರತ್ನಂ ಅವ್ರನ್ನ ಕರ್ನಾಟಕ ಪೊಲೀಸ್ಗೆ ನಾವು ಕೇಳ್ಕೊಳ್ಳೋದು ಇಷ್ಟೇನೆ. ಭಾರತ ಭೀಮಸೇನೆ ಅಟ್ರಾಸಿಟಿ ಕೇಸ್ ಏನ್ ದಾಖಲಾತಿ ಆಗಿದೆ 5 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಆಗ್ಬೇಕು ಅಂತ ಕಾನೂನಲ್ಲಿದೆ ಸೆಕ್ಷನ್ ಪ್ರಕಾರ. ಅದನ್ನ ತಾವು ದಯವಿಟ್ಟು ಗೃಹ ಮಂತ್ರಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಗೆ ಆದಷ್ಟು ಬೇಗ ನೀವು ಅದನ್ನ ಮಾಹಿತಿ ಕೊಟ್ರೆ ಅವ್ರು ಆ ಕೆಲಸ ಮಾಡುವಂತ ಕೆಲಸ ಕರ್ನಾಟಕ ಪೊಲೀಸ್ ಮಾಡ್ತಿದೆ. ಅದು ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕು. ಈ ಬಿಜೆಪಿ ಪಕ್ಷ ಹಿಂದುತ್ವ ಪಕ್ಷ ಅಂತ ಹೇಳ್ಕೊಂಡ್ ಬರ್ತಾ ಇರೋದ್ರಿಂದ ಇವತ್ತು ಹಿಂದೂ ಮತ್ತೆ ದಲಿತರಿಗೂ ತಂದಿಕ್ಕೋ ಕೆಲಸ ಮುನಿರತ್ನ ಮಾಡ್ತಿರುವಂತ ಕೆಲಸ. ಹಾಗಾಗಿ ಆದಷ್ಟು ಬೇಗ ಈ ವ್ಯಕ್ತಿನ ನಿಮ್ಮ ಬಿಜೆಪಿ ಪಕ್ಷದಿಂದ ವಜಾಗೊಳಿಸಿ ಶಾಸಕ ಸ್ಥಾನದಿಂದ ವಜಾಗೊಳಿಸ್ಬೇಕು ಅಂತ ಈ ಭಾರತ ಭೀಮಸೇನೆ ನಾವು ಒತ್ತಾಯ ಮಾಡಿ ತಮಗೆ ಮಾಹಿತಿ ಕೊಡ್ತೇವೆ. ಸರ್, ಈಗ ಎಲ್ಲಿಂದನೋ ಬಂದಂತ ವ್ಯಕ್ತಿನ ಆರ್ ನಗರ ಕ್ಷೇತ್ರದಲ್ಲಿ 70,000 ದಲಿತ ಸಮುದಾಯದವರಿದ್ದಾರೆ, ಒಕ್ಕಲಿಗ ಸಮುದಾಯದವರಿದ್ದಾರೆ. ಎರಡೂ ಸಮುದಾಯದ ಗಲಭೆ ತರುವಂತ ಕೆಲಸ ಈ ಮುನಿರತ್ನ ಮಾಡಿರುವಂತದ್ದು. ವೋಟ್ನ ಗಿಮ್ಮಿಕ್ಕೋಸ್ಕರ ದಲಿತ ಸಮುದಾಯ ಬೇಕಾಗಿತ್ತು ಅವ್ರಿಗೆ. ವೋಟ್ ನಂತರ ಒಳಗಿನ ರಾಜಕೀಯನೇ ಬೇರೆ, ಹೊರಗಿನ ರಾಜಕೀಯ ಹೆಂಗಿದೆ ನೋಡಿ. ಒಳಗಿನ ರಾಜಕೀಯ ದುಡ್ಡು ಮಾಡೋ ರಾಜಕೀಯ, ಕಮಿಷನ್ಗೋಸ್ಕರ ದಲಿತರನ್ನ ದೂರ್ತಾ ಇರುವಂತ ವ್ಯಕ್ತಿ. ಆಮೇಲೆ ಒಕ್ಕಲಿಗರು ಕೂಡ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಇರುವಂತವ್ರು ನಾವು. ಇವತ್ತು ಎರಡೂ ಸಮುದಾಯಕ್ಕೂ ಗಲಭೆ ತರುವಂತ ಕೆಲಸ ಶಾಸಕ ಮುನಿರತ್ನಂ ಮಾಡಿದ್ದಾರೆ. ಹಾಗಾಗಿ ಅವ್ರ ವಿರುದ್ಧ ನಾವು ಸ್ವಲ್ಪ ಆಕ್ರೋಶವಾಗಿ ಮಾತಾಡಲೇಬೇಕಾಗ್ತದೆ. ನಮ್ಮ ಸಮುದಾಯದಿಂದ ಎಲ್ಲಾ ದಲಿತ ಪರ ಸಂಘಟನೆಯವ್ರಿಗೆ ಹೇಳೋದಿಷ್ಟೇನೆ, ಆದಷ್ಟು ಬೇಗ ಈ ಕಿಡಿಗೇಡಿ ಮುನಿರತ್ನಂ ಅವ್ರನ್ನ ಆದಷ್ಟು ಬೇಗ ಬಿಜೆಪಿ ಪಕ್ಷದಿಂದ ವಜಾಗೊಳಿಸಬೇಕು. ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡ್ಬೇಕು ಆ ವ್ಯಕ್ತಿನ. ಈ ಅಟ್ರಾಸಿಟಿ ಕೇಸ್ ದಾಖಲಾ ಪ್ರಕಾರವಾಗಿ 5 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಆಗ್ಬೇಕು. ಈಗ ಆಲ್ರೆಡಿ ಅವ್ರ ಮಾಧ್ಯಮದವ್ರಿಗೆ ಅವರೇ ಬಿಟ್ಕೊಡ್ತಿದ್ದಾರೆ ಏನಂತ, ನಾನು ಈ ವಾಯ್ಸ್ ರೆಕಾರ್ಡಿಂಗ್ ಇಲ್ಲ ಅಂತ.
ಅವರು ಮಾಧ್ಯಮದವರೆಗೂ ಬಿಡಕ್ಕೆ ಬಿಡಬಾರ್ದು, ಅವ್ರನ್ನ ಜೈಲ್ ಕಳಿಸ್ಬಿಡ್ಬೇಕು ಮೊದ್ಲು ಅವ್ರನ್ನ. ಆಮೇಲೆ ಕಾನೂನು ಪ್ರಕಾರವಾಗಿ ಅವ್ರ ಎವಿಡೆನ್ಸ್ ತಗೋಬೇಕಾಗಿರೋದು ಅವ್ರು ಜೈಲ್ಗೆ ಹೋದ್ಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗಿರೋಂಥದ್ದು. ಬಟ್ ಇವ್ರು ಹಂಗ್ ಮಾಡ್ತಾ ಇಲ್ಲ, ಅವನ್ನ ಹೊರಗಡೆ ಬಿಟ್ಬಿಟ್ಟು ಮೇಯಕ್ಕೆ ಬಿಡ್ತಾರೆ ಹುಲ್ನ. ಇನ್ನು ಎಷ್ಟು ಜನ ಹಾಳು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದಾರೆ ಆ ವ್ಯಕ್ತಿ. ಇಡೀ ರಾಜ್ಯದಂತ ಎಲ್ಲ ದಲಿತ ಪರ ಸಂಘಟನೆ, ಭಾರತ ಭೀಮಸೇನೆ ಒಂದೇ ಅಲ್ಲ, ಎಲ್ಲಾ ದಲಿತ ಪರ ಸಂಘಟನೆಯವರು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಈ ಶಾಸಕ ಮುನಿರತ್ನಂ ವಿರುದ್ಧ, ಮನೆ ಮುಂಭಾಗ ಮತ್ತೆ ಬಿಜೆಪಿ ವಿರುದ್ಧ, ಬಿಜೆಪಿ ಬಂದ್ಮೇಲೆ ಹಿಂಗಾದ್ರೂ ಗೊತ್ತಿಲ್ಲ, ಅವರು ಬಿಜೆಪಿಗೆ ಬಂದ್ಮೇಲೆ ಈ ಸಮುದಾಯದ ವಿರುದ್ಧ ಧ್ವನಿ ಎತ್ತಿರುವಂತದ್ದು, ಜಾತ್ರೆ ದಿನ ಮಾಡಿರುವಂತದ್ದು ಬಿಜೆಪಿಗೆ ಬಂದ್ಮೇಲೆ. ಹಾಗಾಗಿ ಇದು ಸಂಪೂರ್ಣ ಜವಾಬ್ದಾರಿ ಬಿಜೆಪಿ ತಗೋಬೇಕಾಗಿರೋದ್ರಿಂದ ಇದನ್ನ ಕಾನೂನು ಪ್ರಕಾರ ಅವರು ತಗೊಳ್ಳಿಲ್ಲ ಅಂತಂದ್ರೆ ಬಿಜೆಪಿ ವಿರುದ್ಧನೂ ಕೂಡ ನಾವು ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ನಮಗೆ ನೋವು ಏನಂತಂದರೆ ತುಂಬ ನೋವಾಗ್ತದೆ. ಮೊನ್ನೆ ನಡೆದಂಥ ಘಟನೆ ಅವರೇ ಹೇಳಿರೋದು, ಮತ್ತು ನಾನು ಹೇಳಿಲ್ಲ ಅಂತ ಹೇಳೋದು. ಇದಕ್ಕೆ ಮೀಡಿಯಾದವರು ಸಹ ನಾನು ಕೇಳೋದು ಒಂದೇ ಒಂದು ನಿಮ್ಮ ಹತ್ರ, ನೀವು ಸಹ ಅವ್ರ ಮೇಲೆ ಪ್ರೆಸರ್ ಹಾಕ್ಬೇಕು. ಯಾಕೆಂದರೆ ಸುಮ್ಮನೆ ಹೇಳಿಕೆ ಕೊಡೋಂಗಿಲ್ಲ. ಅವರ ವಾಯ್ಸು ಮತ್ತು ನಾನೇ 5 ವರ್ಷ ಪ್ರತಿ 5 ವರ್ಷ ನಾನೇ ಇರ್ತೀನಿ ಕಣೋ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿಲ್ಲ ಅನ್ನೋಕ್ಕಾಗಲ್ಲ, ಅದು ಕಾನೂನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಿ. ಮತ್ತು ಇನ್ನೊಂದು ಏನು ಹೇಳೋದು, ಒಬ್ಬ ಗ್ರಾಮ ಪಂಚಾಯತಿನ ಸದಸ್ಯನಾಗೂ ಅನ್ಲಾಯಕ ಇರೋಂಥವನ್ನ MLA ಆದರೆ ಇದೇ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಇವನು MLA ಅನ್ಯಾಯಕ್ಕೆ ವಜಾ ಮಾಡಿ ಕೂಡಿ ಅವ್ರ ಮನೇಲಿ ಕುಣಿಸೋಕೆ ಹೇಳಿ. ಯಾಕೆಂದರೆ ದುಡ್ಡಿನ ಅಹಂಕಾರ ಏನಿದ್ರು ಅವ್ನ ಮನೇಲಿ ಶಾಸಕನಾಗಲಲ್ಲ, ಅವನೊಬ್ಬ ಇರೋದು ನಮ್ಮ ಸೇವೆ ಮಾಡೋಕ್ಕೆ ಹೊರತು ನಮ್ಮನ್ನು ದೂರದಂತಲ್ಲ, ಇನ್ನೊಬ್ಬ ಜಾತಿನ ಕೆಳಮಟ್ಟದಲ್ಲಿ ಇದು ಮಾಡೋದಂಥದ್ದಲ್ಲ. ನಮಗೆ ತುಂಬ ನೋವಾಗಿದೆ. ಇವರೇನಾರ ಕೂಡಲೇ ಅವನು ವಜಾ ಮಾಡಲಿಲ್ಲ ಅಂದರೆ ನಾವು ಉಗ್ರ ಚಳವಳಿ ಮಾಡ್ತೀವಿ. ಇಲ್ಲ ಸಮುದಾಯ ಅಂತಂದರೆ ನಾನು ಕೇಳೋದು ಇಷ್ಟ ಸರ್, ಯಾರು ಟಾರ್ಗೆಟ್ ಏನಾರು ಹಾಕಿಲ್ಲ ಸರ್. ನಮ್ಮ ಓಟ್ ಪಡ್ಕೊತಿದ್ದಾರೆ ಸರ್, ನಮ್ಮ ಸಮುದಾಯದ ಓಟ್ ತಗೋತಿದ್ದಾರೆ ಸರ್. ಯಾರು ತಗೋತಿಲ್ಲ ಹೇಳಿ ಸರ್? ಎಲ್ಲರೂ ತಗೊಂಡು ಮಾತ್ಯತ್ರ ವಲಯ ಈ ಥರ ಜಾತಿ ನಿಂದನೆ ಯಾಕೆ ಕೇಳಬೇಕು ಅವರು? ಯಾಕೆ ನಮ್ಮ ಓಟ್ ತಗೋತಾ ಇಲ್ವ ಅವರು? ತಗೊಂಡು ಸಹ ನಮಗೆ ಕೆಳಗಣಿಸೋದು ಎಂಥದ್ದೇನಿದೆ? ನಾವು ಯಾರಿಗಿಂತ ಕಮ್ಮಿ ಇಲ್ಲ, ನಾವು ಚೆನ್ನಾಗಿದ್ದೀವಿ, ಆರ್ಥಿಕವಾಗಿದ್ದೀವಿ, ಎಲ್ಲೇ ಇದ್ದೀವಿ. ಆದರೆ ನಾವು ಕೇಳೋದಿಷ್ಟೇ, ನಮ್ಮನ್ನು ಕಡೆಗಣಿಸ್ಬೇಡಿ. ನಿಮಗೆ ಸಮುದಾಯಕ್ಕೆ ಓಟ್ ಬೇಕು, ಪ್ರತಿಯೊಂದು ಬೇಕು, ಕೆಲಸ ಕಾರ್ಯ ಆಗಬೇಕಾದ್ರೆ ನಮ್ಮನ್ನು ದೂರ ನಿಲ್ಲಿಸೋದು ಏನಕ್ಕೆ? ಆ ಥರ ಆ ವಿಚಾರಗಳು ಯಾಕೆ ತರ್ತೀರಿ ನೀವು? ಅಂಥ ತಾಕತ್ತಿದ್ರೆ ನಮ್ಮ ಓಟ್ ಬಹಿಷ್ಕರಿಸಿ, ಬೇಡಿಕೊಂಡ್ರಿ, ನಮ್ಮ ಓಟ್ಗಳು ಬೇಡಿಕೊಂಡ್ರಿ, ನಾವು ಯಾರಿಗಾರ ನಾವು ಹಾಕ್ತೀವಿ, ನಮ್ಗೆ ಗೊತ್ತು ಯಾರು ಆಯ್ಕೆ ಮಾಡ್ತೀವಿ. ನಮಗೆ ನೋವಾಗೋದೇನೆಂದರೆ ನಮ್ಮನ್ನು ಪಡ್ಕೊಂಡು ನೀವು ನಮ್ಮ ವಿರುದ್ಧ ಮಾಡಬೇಡಿ ಸರ್. ಅವ್ರ ಹತ್ರ ಪಕ್ಷದಿಂದ ವಜಾ ಮಾಡಬೇಕು, ಮತ್ತು MLA ಸ್ಥಾನದಿಂದ ವಜಾ ಮಾಡಬೇಕು. ಅವ್ರಿಗೆ ಎಲೆಕ್ಷನ್ ನಿಲ್ಲಬಾರ್ದು. ಮತ್ತೆ ಅವರು ಒಂದು 8-10 ವರ್ಷ ಅವ್ರು ವಜಾ ಮಾಡಿ ಕುಣಿಸ್ಬೇಕು ಮನೇಲಿ. ಆವಾಗ ಅವ್ರು ಬುದ್ಧಿ ಕಲಿತಾರೆ. ಯಾಕಂದ್ರೆ ಇವ್ರು ಮಾಡೋ ತಪ್ಪಿಂದ ಇನ್ನೊಬ್ರು ಬುದ್ಧಿ ಕಲಿತಾರೆ. ಆ ಥರ ಮಾಡಬೇಕು. ಮಾಡಲಿಲ್ಲ ಅಂದರೆ ಅವ್ರ ಮನೆ ಹತ್ರ ನಾವು ತಮಟೆ ಚಳವಳಿ ಅಂತೂ ಖಂಡಿತ ಮಾಡ್ತೀವಿ.